ಜನರ ಸಾವಿಗೆ ನಿಜವಾದ ಹೊಣೆಗಾರರು ಯಾರು, ಯಾರ ಪಾತ್ರ ಯಾವ ಹಂತದಲ್ಲಿ ಯಾವ ರೀತಿ ಇತ್ತು ಅನ್ನೋದನ್ನ ನಾವು ಡೀಟೇಲ್ ಸಮೇತ ವಿವರಿಸ್ತಾ ಇದ್ರಿ. ಯಾರ್ಯಾರು ಸಂಭವ್ಯ ಅನಾಹುತವನ್ನ ತಪ್ಪಿಸೋ ಅವಕಾಶ ಇತ್ತು, ಯಾರ್ಯಾರು ಕೈ ಚೆಲ್ಲಿದ್ರು, ಯಾರ್ಯಾರು ಹೆಂಗ್ ವರ್ತಿಸಬೇಕಾಗಿತ್ತು, ಆ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ವಿ. ಸರ್ಕಾರದ ಲೋಪದ ಮಧ್ಯೆ ಅಧಿಕಾರಿಗಳು ಮಾಡಿರುವಂತಹ ಮಹಾ ಪ್ರಮಾದ ಎಂತದ್ದು ಗೊತ್ತಾ? ಪೊಲೀಸರ ಪತ್ರವನ್ನ ಮುಖ್ಯ ಅಧಿಕಾರಿಗಳು ನಿರ್ಲಕ್ಷಿಸಿದ್ರು. ಅಭಿಪ್ರಾಯದ ಪತ್ರ ಇತ್ತಲ್ಲ, ಅದು ಬಂದಿದ್ರು, ತಲುಪಿದ್ರು ಕೂಡ ನಿರ್ಲಕ್ಷ್ಯವನ್ನ ವಹಿಸಿದ್ರೆ ಏನಾಗ್ಬಿಡುತ್ತೆ ಅನ್ನೋ ಮನಸ್ಥಿತಿ. ಪೊಲೀಸರ ಪತ್ರ ಸಿಎಂ ಗಮನಕ್ಕೆ ತಾಳದೆ ಎಡವಟ್ಟನ್ನು ಮಾಡಿದ್ರ. ಇದು ತಂದ್ರೋ ತಂದಿಲ್ವೋ ಅದು ಹಂಗೆ ಇಟ್ಬಿಡೋಣ ನಾವು. ಕಮಿಷನರ್ ಒಪ್ಪದೇ ಇದ್ರು ಕೂಡ ಸಿಎಂ ಒತ್ತಡಕ್ಕೆ ಮನಿದು ಇವರು ತಾಕೀತನ್ನು ಮಾಡಿದ್ರ. ಇವ್ರದ್ದು ಕೂಡ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಈ ಅನುಮಾನಗಳಿದೆ. ಒತ್ತಡಕ್ಕೆ ಬಲಿಯಾಗಿದ್ದು ಅಧಿಕಾರಿಗಳು ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ತಪ್ಪಿಸಬಹುದಾಗಿತ್ತು. ಪೂರ್ವಭಾವಿ ಸಭೆಗಳನ್ನು ಮಾಡಿದ್ರು ನೋಡಿ. ಶಾಲಿನಿ ರಜನೀಶ್ ಅವರು ಸಿಎಸ್ಒ. ಸಿಎಂಗೆ ವಿಧಾನಸೌಧ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಇವರೇ ಕೊಟ್ಟಿದ್ದು. ವಿಧಾನಸೌಧದ ಮುಂದೆ ಅಷ್ಟು ಕಡಿಮೆ ಸಮಯದಲ್ಲಿ ಒಂದು ಪ್ರೈವೇಟ್ ಕ್ಲಬ್ ಗೆದ್ದಿದ್ದಕ್ಕೆ ಯಾಕೆ ಆಯೋಜನೆ ಮಾಡಿದ್ರು ಅನ್ನೋದು ಇವತ್ತಿಗೂ ಅರ್ಥ ಆಗದಿರೋ ವಿಚಾರ. ಅಗತ್ಯ ಮುಂಜಾಗ್ರತಾ ಕ್ರಮಗಳ ಆಗಿದೆಯಾ, ಆಗೋಕ್ ಸಾಧ್ಯ ಇದೆಯಾ ಅಂತ ಇವ್ರ ಯೋಚನೆ ಯಾವ ಹಂತದಲ್ಲೂ ಮಾಡಲಿಲ್ಲ. ಹಾಗಾದ್ರೆ ಇವ್ರ ಪಾತ್ರ ಇಲ್ವಾ? ಇವ್ರ ವಿಚಾರದಲ್ಲಿ ಸರ್ಕಾರದ ಕ್ರಮ ಏನು? ವ್ಯವಸ್ಥೆ ಕುರಿತು ಮೇಲುಸ್ತುವಾರಿಯನ್ನ ಸರಿಯಾಗಿ ನೋಡ್ಕೊಳ್ಳೇ ಇಲ್ಲ. ಜಸ್ಟ್ ಕಪ್ಪು ತರಬೇಕವರು, ಇಲ್ಲಿ ಅಧಿಕಾರಿಗಳದ್ದು ಮತ್ತೆ ರಾಜಕಾರಣಿಗಳದ್ದು ಫೋಟೋಶೂಟ್ ಆಗಬೇಕು, ಇಷ್ಟೇ ಮನಸ್ಥಿತಿ ಇದ್ದಿದ್ರಿಂದ ಇಷ್ಟು ದೊಡ್ಡ ಅನಾಹುತ. ವಿಜಯೋತ್ಸವ ನಡೆಸುವ ವಿಚಾರಕ್ಕಷ್ಟೇ ಅವರು ಆದ್ಯತೆ ಕೊಟ್ಟಿದ್ದು. ಪ್ರಾಸ್ ಅಂಡ್ ಕಾನ್ಸ್ ಬಗ್ಗೆ ಎಲ್ಲೂ ಚರ್ಚೆಯನ್ನ ಮಾಡಲಿಲ್ಲ, ಎಲ್ಲೂ ಗಮನವನ್ನು ಕೊಡಲಿಲ್ಲ. ಕಾರ್ಯಕ್ರಮ ಗೊಂದಲದ ಬಗ್ಗೆ ಸಿಎಂಗೆ ಮಾಹಿತಿಯನ್ನ ಯಾವ ಹಂತದಲ್ಲೂ ಕೂಡ ಕೊಡಲಿಲ್ಲ. ಇದು ಶಾಲಿನಿ ರಜನೀಶ್ ಅವರು ಎಲ್ಲಿ ಎಡವಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಕೊಡ್ತಾ ಇರುವಂತಹ ಮಾಹಿತಿ. ಎಲ್ಲಿ ತಪ್ಪಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಕೊಡ್ತಾ ಇದ್ದೀವಿ. ಅಂದರೆ ರಾಜಕಾರಣಿಗಳು ಏನೇ ಬಯಸಿರ್ಬೋದು, ಅವ್ರಿಗೆ ಏನೇ ಹಪಾಹಪಿ ಇರ್ಬೋದು, ಇವರೆಲ್ಲ ಅಟ್ಲೀಸ್ಟ್ ಅವರಿಗೆ ಹಿಂಗಲ್ಲ ಹಿಂಗೆ ಮಾಡೋಣ ಅಂತ ಹೇಳ್ಬೋದಾಗಿತ್ತು. ಆಕ್ಸೆಸಿಬಿಲಿಟಿ ಅಂತೂ ಇತ್ತಾ? ಓಕೆ, ಈಗ ಗೋವಿಂದ ರಾಜು ಅವರು MLC ಆಗಿದ್ದವರು, ಜೊತೆಗೆ CM ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ. ಇವರ ತಪ್ಪೇನು? ವಿಜಯೋತ್ಸವವನ್ನು ನಡೆಸಲೇಬೇಕೆಂಬ ಹಠವನ್ನು ತೊಟ್ಟಿದ್ದು ಗೋವಿಂದ ರಾಜು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇವರು ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ನ ಅಧ್ಯಕ್ಷರು ಕೂಡ ಹೌದು, ಜೊತೆಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಮಟ್ಟದಲ್ಲೂ ಕೂಡ ಕಾಂಟ್ಯಾಕ್ಟ್ ಇಟ್ಕೊಂಡಂತಹ ವ್ಯಕ್ತಿ. ಹಿಂದೆ ಮುಂದೆ ಯೋಚಿಸದೆ ಪ್ರಚಾರ ಪ್ರತಿಷ್ಠೆಯ ಪ್ರದರ್ಶನವನ್ನ ಮಾಡಿದ್ದು ಇದೇ ಗೋವಿಂದರಾಜ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಮಿಷನರ್ಗೆ ನೇರವಾಗಿ ಕರೆ ಮಾಡಿರ್ತಾರೆ ಗೋವಿಂದರಾಜ್ ಅವರು. ಇವ್ರು ವರ್ತಿಸ್ತಾ ಇದ್ದ ರೀತಿ ಇವರ ಗೃಹ ಸಚಿವರು ಅಥವಾ ಪರಮೇಶ್ವರ್ ಗೃಹ ಸಚಿವರು ಅಂತ ಅನುಮಾನ ಬರಬೇಕು. ಆ ತರ ವರ್ತನೆ ಇತ್ತು ಇವ್ರದವತ್ತು. ಇನ್ನು ಕಾರ್ಯಕ್ರಮಕ್ಕೆ ಭದ್ರತೆಯನ್ನ ಮೊದಲು ಸೂಚನೆ ಕೊಟ್ಟಿದ್ದೆ ಇವರಂತೆ ಪೊಲೀಸರಿಗೆ. ಅದು ಏನಾದ್ರೂ ಆಗ್ಲಿ ನೀವು ಭದ್ರತೆ ಕೊಡಬೇಕು ಅಂತ ಹೇಳಿ. ಕಮಿಷನರ್ ಒಪ್ಪದಿದ್ದಕ್ಕೆ ಸಿಎಂ ಮೂಲಕ ಒತ್ತಡ ಹಾಕುವಂತಹ ಕೆಲಸವನ್ನ ಇದೇ MLC ಗೋವಿಂದರಾಜ್ ಅವರು ಮಾಡಿದ್ದು. ಅದಾದ ಮೇಲೆ ವಿಧಾನಸೌಧದ ಬಳಿ ಭದ್ರತೆಯನ್ನ ಹೆಚ್ಚಿಸೋದಕ್ಕೂ ಕೂಡ ಇದೇ ವ್ಯಕ್ತಿ ಕಾರಣ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇವೆಲ್ಲವೂ ಕೂಡ ಗೋವಿಂದರಾಜ್ ಅವರ ತಪ್ಪುಗಳು. ಇನ್ನು ಸ್ಟೇಡಿಯಂಗೆ ಭದ್ರತೆಯ ಕೊರತೆ ಉಂಟಾಯ್ತಲ್ಲ, ಇರೋವರೋ ಭದ್ರತೆಯೆಲ್ಲ ವಿಧಾನಸೌಧದ ಬಳಿ ಹಾಕೊಳ್ಳೋದಕ್ಕೂ ಕೂಡ ಮುಖ್ಯ ಕಾರಣ ಇವರೇ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಇವರ ತಲೆದಂಡ ಕೂಡ ಆಗಿರುವಂಥದ್ದು.